ನುಡಿದಂತೆ ನಡೆದಿದ್ದೇವೆ. ಯಾವುದೂ ಕೂಡ ನುಡಿದಂತೆ ನಡೀಲೇ ಇಲ್ಲ. ಪ್ರತಿ ಮಹಿಳೆಗೆ 2,000 ಕೊಡ್ತೀವಿ ಅಂತ ಹೇಳಿದವರು ಮನೆಗೆ ಕೊಟ್ಟಿದ್ದು ಕೇವಲ ಒಬ್ಬ ಮಹಿಳೆಗೆ 2,000. ಅದು ನಿರಂತರವಾಗಿ ಇಲ್ಲ. 200 ಯೂನಿಟ್ ಒಂದು ಮನೆಗೆ ಕೊಡಲಿಲ್ಲ. ಯುವ ನಿಧಿ ಈ ಸರ್ಕಾರದ ಮೇಲೆ ಭ್ರಮ ನಿರಸನ ಆಗಿರುವಂತಹ ಯುವಕರು ಅಪ್ಲಿಕೇಶನ್ನೇ ಹಾಕಲಿಲ್ಲ. ಎಲ್ಲ ಯುವಕರಿಗೂ ಕೊಟ್ಟಿಲ್ಲ. ಈ ಸರ್ಕಾರದ ಯೋಗ್ಯತೆಗೆ ಕೊಟ್ಟಿರೋದು ಕೇವಲ 5,500 ಯುವಕರಿಗೆ ಮಾತ್ರ ಕರ್ನಾಟಕದಲ್ಲಿ. ಶಕ್ತಿ ಯೋಜನೆ ಸಾರಿಗೆ ಇಲಾಖೆಯ ನಿಶಕ್ತಿಯಲ್ಲಿ ಶಕ್ತಿ ನಡೀತಾ ಇದೆ. EPF ಬಾಕಿ ಉಳಿಸ್ಕೊಂಡಿದ್ದೀರಿ. ಇವತ್ತಿಗೆ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ 1,600 ಕೋಟಿ EPF ಬಾಕಿಯನ್ನು ಉಳಿಸ್ಕೊಂಡಿದ್ದೀರಿ. ಹಿಂದಿನ ಸರ್ಕಾರ ಬಜೆಟ್ನಲ್ಲಿ ಇಟ್ಟ ಅನುದಾನದಿಂದ ಕೇಂದ್ರ ಸರ್ಕಾರದ ಸಹಯೋಗದಿಂದ ಬಂದಿರುವಂತಹ ಬಸ್ಗಳು ಬಿಟ್ಟರೆ ಈ ಸರ್ಕಾರ ಬಂದ ಮೇಲೆ ಬಜೆಟ್ನಿಂದ ಒಂದೇ ₹1 ಬಸ್ಸಿಗೆ ಪಂಚರ್ ಹಾಕೋದಕ್ಕೆ ಕೊಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಕೊಟ್ಟಿದ್ದು 2,000. ಅಡ್ವರ್ಟೈಸ್ಮೆಂಟ್ ಎಷ್ಟು? ₹2,000 ಕೊಟ್ಟಿದ್ದಕ್ಕೆ ಎಷ್ಟು ಬೆಲೆ ಏರಿಕೆ? ಮೊದಲು ಒಬ್ಬ ರೈತನಿಗೆ ಟ್ರಾನ್ಸ್ಫಾರ್ಮರ್ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಕೇವಲ ₹25,000 ಸರ್ಕಾರಕ್ಕೆ ತುಂಬಿದರೆ TC, ಟ್ರಾನ್ಸ್ಫಾರ್ಮರ್, ಪೋಲ್ಸ್, ಪೋಲ್ ಇರೆಕ್ಷನ್, ಜಂಪ್, ಎಲೆಕ್ಟ್ರಿಫಿಕೇಶನ್ ಇಷ್ಟೆಲ್ಲ ಕೆಲಸಗಳನ್ನು ಮುಗಿಸಿ ರೈತನಿಗೆ ಕೊಡಲಾಗ್ತಿತ್ತು. ಇವತ್ತು ಒಬ್ಬ ರೈತ ಸ್ವಂತ ಟ್ರಾನ್ಸ್ಫಾರ್ಮರ್ ಕೂರಿಸ್ಕೊಳ್ಬೇಕು ಅಂದರೆ ಕನಿಷ್ಠ ₹2,00,000 ಖರ್ಚು ಮಾಡಬೇಕು. ಕೊಟ್ಟಿದ್ದೆಷ್ಟು? 2,000. ಹಾಲು ಉತ್ಪಾದಕರಿಗೆ, ಮಹಿಳೆಯರೇ ಹೆಚ್ಚು ತೊಡಗುವಂಥದ್ದು, ಪ್ರೋತ್ಸಾಹಧನ ಪ್ರತಿ ಲೀಟರ್ಗೆ ₹5 ಬರುವಂಥದ್ದು ನಿಂತು ಹೋಗಿದೆ. ಬಾಂಡ್ ಪೇಪರ್ಗಳ ಬೆಲೆ ₹100 ಇದ್ದಿದ್ದು ₹500 ಆಗಿದೆ. ಸಬ್ ರಿಜಿಸ್ಟರ್ ವ್ಯಾಲ್ಯೂ 6 ಪಟ್ಟು ಹೆಚ್ಚಾಗಿದೆ. ಪ್ರಾಪರ್ಟಿ ಟ್ಯಾಕ್ಸ್ 10 ಪಟ್ಟು ಹೆಚ್ಚಾಗಿದೆ. ಎಲೆಕ್ಟ್ರಿಕ್ ಬಿಲ್ 4 ಪಟ್ಟು ಹೆಚ್ಚಾಗಿದೆ. ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ನಿಂತಿದೆ. ಭಾಗ್ಯಲಕ್ಷ್ಮಿ ಯೋಜನೆ ನಿಂತಿದೆ. ಕೃಷಿ ಸಮ್ಮಾನ್ ಯೋಜನೆಗೆ ಪೂರಕವಾಗಿ ಬರ್ತಾ ಇದ್ದಂತಹ ₹4,000 ನಿಂತಿದೆ. ಏನು ಘನಂದಾರಿ ಕೆಲಸ ಮಾಡಿರುವಂಥದ್ದು ಈ ಸರ್ಕಾರ? ಕೊಟ್ಟಿದ್ದು 2,000.